ನಮಸ್ಕಾರ ಪ್ರಿಯ ವೀಕ್ಷಕರೇ. ಇವತ್ತು ವ್ಯಾಸಬೇಡರ ಸಾಂಸ್ಕೃತಿಕ ವೀರರಾದಂಥ ಕೋರಿ ಯರಮಂಚ ನಾಯಕನ ಐತಿಹ್ಯದ ಮುಂದುವರೆದ ಕೊನೆಯ ಭಾಗವನ್ನು ಇವತ್ತು ನಾನು ತಮ್ಮ ಮುಂದಿಡ್ತಾ ಇದ್ದೇನೆ. ಹೀಗೆ ಯರಮಂಚ ನಾಯಕನ ಒಂದು ಆಡಳಿತದ ಸಂದರ್ಭದಲ್ಲಿ ಈ ಪೆದ್ದ ತಿರುಮಲ ದೇವರನ್ನು ತಲೆ ಮೇಲೆ ಹೊರ್ತಕ್ಕಂಥವನು ಎರಬಲ್ಲಿ ಕೌಲರು ಬೆಡಗಿನವರು ಹೊರ್ತಾ ಇದ್ದರು. ಅವರೇ ಮೊದಲು ಪೂಜಾರಿಗಳು ಪೆದ್ದ ತಿರುಮಲ ದೇವರಿಗೆ, ಅವರೇ ತಲೆ ಮೇಲೆ ಹೊರಬೇಕು. ಈ ಎರಬಲ್ಲಿ ಕೌಲರು ಪೂಜೆ ಮಾಡಿಕೊಂಡು ತಲೆ ಮೇಲೆ ದೇವರು ಹೊತ್ಕೊಂಡು ಅವರು ಕೂಡ ಬೇಡರೆಡ್ಡಿ ಹಳ್ಳಿಯಲ್ಲೇ ಯರಮಂಚ ನಾಯಕನ ಜೊತೆಗೆ ಇರ್ತಾರೆ. ದೊರೆ ಮತ್ತು ಇವರು ಪೂಜಾರಿಗಳು. ಈ ಎರಬಲ್ಲಿ ಕೌಲರು ಮಂದ ವಂಶಕ್ಕೆ ಸೇರಿದವರು. ಈ ಎರಬಲ್ಲಿ ಕೌಲರಲ್ಲಿ ಎರಬಲ್ಲಿ ಕೌಲರು, ದಿಬ್ಬದಳ್ಳಿ ಕೌಲರು, ಆರ್ಗ್ಬಾವಿ ಕೌಲರು ಮತ್ತು ಹಿರಿಯೂರು ಕೌಲರು ಅಂತಕ್ಕಂಥ 4 ಭಾಗಗಳಿದ್ದಾವೆ. ಒಬ್ಬೊಬ್ಬರು ಒಂದೊಂದು ಕಡೆ ಜೀವನ ಮಾಡ್ತಾಯಿದ್ದಾರೆ. ಹೀಗೆ ಅಲ್ಲಿ ದೇವಸ್ಥಾನ ಕಾರ್ಯ ಮಾಡಿಕೊಂಡು ಇವರ ಸಂಸಾರಗಳು ಬೇಡರೆಡ್ಡಿ ಹಳ್ಳಿಲಿ ಇದ್ದು. ಹೀಗಿರಬೇಕಾದ್ರೆ ಯರಮಂಚ ನಾಯಕನ ಮಗಳಿರ್ತಾಳೆ, ಭಾಳ ಸ್ವರುದ್ರೂಪಿ. ಆಮೇಲೆ ಈ ಪೂಜಾರಿಯ ಮಗನು ಇರ್ತಾನೆ, ಅವನು ಸ್ವರುದ್ರೂಪಿ. ಯವನಕ್ಕಿಬ್ಬರು ಬಂದಿರ್ತಾರೆ. ಅನೇಕ ಸಂದರ್ಭಗಳಲ್ಲಿ ದೇವಸ್ಥಾನದಲ್ಲೋ ಹೊಲಗದ್ದೆಗಳಲ್ಲೋ ಇವರು ಒಬ್ರಿಗೊಬ್ಬರು ಮುಖಾಮುಖಿಯಾಗಿ ಅವ್ರ ನಡುವೆ ಪ್ರೇಮ ನಡೆಯುತ್ತೆ. ಆಗ ಇವನಿಗೆ ಗೊತ್ತು, ಈ ಕೌಲಲ್ ಪೂಜಾರಿಗೆ, ಈಕೆ ದೊರೆ ಮಗಳು, ಯಾಕೆ ಬೇಕು ನನಗೆ ಅಂತ. ದೊರೆ ಒಳ್ಳೆನಲ್ಲ, ಆ ದೊರೆ ವಂಶಸ್ಥದ ಹೆಣ್ಣು ಮಗಳು. ಆದರೆ ಆಕೆ ಇವನನ್ನು ಬಹಳ ಇಷ್ಟಪಟ್ಟಿರ್ತಾಳೆ. ನಡಿ ಎಲ್ಲ ನಾವು ಹೋಗ್ಬಿಡೋಣ ಅನ್ನೋವರೆಗೂ ಇವನ್ನ ಪ್ರೇರೇಪಿಸಿರ್ತಾಳೆ. ಅವನು ಇದ್ಕೊಂಡು ಎಲ್ಲಾದರೂ ಉಂಟೆ, ನಿಮ್ಮ ತಂದೆಗೆ ಇದೆಲ್ಲ ಗೊತ್ತಾದರೆ ನಮ್ಮನ್ನು ಸುಮ್ಮನೆ ಬಿಡ್ತಾನೆ, ನಮ್ಮ ತಂದೆ ತಾಯಿಗಳ ಪಾಡೇನು, ನಾನೆಲ್ಲಿ ನೀನೆಲ್ಲಿ, ನಾನು ಬಿಟ್ಟು ಬಿಡಮ್ಮ, ನಾನು ಬಡವನಾಗಿರ್ತೀನಿ ಅಂತ ಹೇಳ್ತಾಳೆ. ಆದರೆ ಆ ಹುಡುಗಿ ಕೇಳಲ್ಲ. ಅವನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ, ಚಾಕು ತಂದು ನೀನು ಮಾಡ್ಕೊಂಡಿದ್ದರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ. ಆವಾಗ ತನ್ನ ತಂದೆ ತಾಯಿಗಳ ಹತ್ರ, ತನ್ನ ಕುಟುಂಬದವ್ರ ಹತ್ರ ಆ ಹುಡುಗ ಈ ವಿಷಯ ಹೇಳ್ಕೊತಾನೆ. ಎಂಥ ಕೆಲಸ ಆಯ್ತಲ್ಲೋ, ಈ ವಿಷಯದವರೆಗೆ ಗೊತ್ತಾದರೆ ನಮ್ಮನ್ನು ಸುಮ್ಮನೆ ಬಿಡ್ತಾನೇನಪ್ಪ, ಸೀಳು ಹಾಕಿಬಿಡ್ತಾನೆ, ಬೇಡಪ್ಪ ಅಂತ ಆ ಹುಡುಗಿಗೂ ಬುದ್ಧಿ ಹೇಳ್ತಾರೆ. ಇಲ್ಲ, ನಾನು ಇವನ್ನೇ ಮದುವೆ ಆಗೋದು, ಇಲ್ಲದೆ ನಾನು ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕೊನೆಗೆ ಅವರು ರೋಷ್ ಬಿಟ್ಟು ಒಂದು ಪರಿಹಾರ ಹುಡ್ಕೊತಾರೆ. ರಾತ್ರಿ ಈ ಜಾಗವನ್ನು ಖಾಲಿ ಮಾಡಿಬಿಡು ಆ ಹುಡುಗಿನ ಕರ್ಕೊಂಡು. ಆ ಪೂಜಾರಿ ಕುಟುಂಬದವರು ಅವನಿಗೆ ಸಿಗದಿದ್ದಂಗೆ, ದೊರೆಗೆ ಸಿಗದಿದ್ದಂಗೆ ಎಲ್ಲ ಒಂದು ಕಡೆ ನಾವು ಅವನಿಗೆ ಮದುವೆ ಮಾಡಿ ನಾವು ಬಾಳಬೇಕು ಅಂತಕ್ಕಂಥ ತೀರ್ಮಾನ ಮಾಡಿಕೊಂಡು ರಾತ್ರಿ ಆ ಹುಡುಗನ್ನ ಈ ಕುಟುಂಬಗಳು ಕೂಡ ಒಬ್ಬರಿರಲ್ಲ, ಅಲ್ಲಿ ಅಣ್ಣ ತಮ್ಮಗಳು ಎಲ್ಲ ರಾತ್ರಿ ಪಲಾಯನ ಮಾಡಿಬಿಡ್ತಾರೆ. ಯಾವಾಗ ಮಗಳು ಮನೆಯಲ್ಲಿ ಕಾಣಲಿಲ್ಲೋ ಕೇಳಿದಾಗ ಅಲ್ಲಿ ಆಳುಗಳ ಏನೋ ಎಲ್ಲಿ ಏನು ನೋಡ್ಕೊಂಡಿರ್ತೀರಿ ನೀವು, ಯಾರು ಎಲ್ಲೋಗಿ ಹೋದಾರೆ ಅಂತ, ನಿಮ್ಮನ್ನ ಯಾಕೆ ಇಟ್ಕೊಂಡಿರಿ ಸಂಬಳದ ಆಳುಗಳನ್ನ ಅಂತ ಬೈತಾನತ್ತ. ಆಗ ಅದರಲ್ಲೊಬ್ಬನ ಯಾರೋ ನೋಡ್ಕೊಂಡು ಹಿಂಗೆಲ್ಲ ಭಾಳ ಸಲಿಗೆಯಿಂದ ಇರ್ತಾಯಿದ್ರು ಕೌಲರ ಪೂಜಾರಿ ಮಗ ಮತ್ತು ನಿಮ್ಮ ಮಗಳು. ಬಹುಶಃ ಅವರು ಇಲ್ಲಿಂದ ಮದುವೆ ಆಗಿ ಮಾಡ್ಕೊಂಡು ಹೋಗಿರ್ಬೇಕು ನೋಡ್ರಿ ಅಂತ ಹೇಳಿದಾಗ ಭಾಳ ಸಿಟ್ಟು ಬರುತ್ತಿದ್ದವರೆಗೆ. ನನ್ನ ಯೋಗ್ಯತೆಯೇನು, ನನ್ನ ಮಟ್ಟೇನು, ಒಬ್ಬ ಪ್ರಕರ್ಷಿತ ಪೂಜಾರಿ ಮಗ ನನ್ನ ಮಗಳನ್ನು ಅದರಲ್ಲಿ ಒತ್ಕೊಂಡು ಹೋಗಿದ್ದಾನೆ ಅಂದರೆ ನನ್ನ ಮರ್ಯಾದೆ ಏನು ಅಂತಕ್ಕಂಥ ಭಾಳ ಸಿಟ್ಟಾಗಿಬಿಡುತ್ತೆ. ಹೋಗ್ರೋ, ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಹುಡ್ಕೊಂಬರ್ರಿ ಅಂತ ಎಲ್ಲ ಊರುಗಳಿಗೆ ಕಳಿಸ್ತಾನೆ ಆಳುಗಳ. ಎಲ್ಲಿ ಸಿಗಲ್ಲ ಅವರು ಎಲ್ಲಿಗೆ ಬಂದಿರ್ತಾರೆ, ಆಯ್ಕಲ್ ಏನಿದೆ ಆಯ್ಕಲ್ಲು, ಆಯ್ಕಲ್ಲನ್ನು ಮಲ್ಲಿಗರಾಯಪಟ್ಟಣ ಅಂತ ಕರೀತಾ ಇದ್ದು. ಹಿಂದೆ ಆ ಆಯ್ಕಲ್ಲಿನಲ್ಲಿ 7 ಜನ ಗೌಡರು ಕರಿಬಂಟನ ವಿಷಯದಲ್ಲಿ ಅಗ್ನಿಗೆ ಆಹುತಿಯಾಗಿ ಆ ಊರೇ ಬಿಟ್ಟು ಹೋಗ್ಬಿಡ್ತಾರೆ. ಅದು ಆಳೂರಾಗಿಬಿಡುತ್ತೆ ಆಯ್ಕಲ್ಲು. ಅದನ್ನು ಬಿಟ್ಟು ಮುಂದುಗಡೆ ಒಂದು ಬಗ್ಗುಲ್ ರಂಗವನಹಳ್ಳಿ ಅಂತ ಒಂದು ಪ್ರದೇಶ ಬರುತ್ತೆ. ಆ ಪ್ರದೇಶದಲ್ಲಿ ಈ ಹಳೆ ಆಯ್ಕಲನ್ನು ಬಿಟ್ಟು ಒಂದು ಕಲ್ಲುಗಳಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ
ಅಬ್ಬಯ್ಯ ಸೂರಿ ಅಂತಕ್ಕಂಥನು ಅಲ್ಲಿ ವಾಸ ಮಾಡ್ತಿರ್ತಾನೆ. ಅಬ್ಬಯ್ಯ ಸೂರಿ ಇವನು ಬೊಗ್ಗುಲ ದೊರ, ಬೊಗ್ಲೂರು ಅಂತ ನಮ್ಮಲ್ಲಿ ಕರೀತಾರೆ. ಏನಪ್ಪ ಅಂದರೆ ನಾವು ದೇವರಿಗೆ ಕಟ್ಟಿಗೆ ಕಡಿದು ಒಡಪು ಹಾಕ್ತೀವಿ. ಒಡಪು ಹಾಕಿದ ಮೇಲೆ ಅದನ್ನು ಆರಿಸಿ ಬೆಂಕಿನ ಕೆಂಡನ ಆರಿಸ್ಬಿಟ್ಟು ನೀರು ಹಾಕಿದ ಮೇಲೆ ಅದೇನಾಗುತ್ತೆ, ಹಿದ್ದಲಾಗತ್ತೆ. ಆ ಒಡಪಿನ ಭಾಗವನ್ನು ಶುದ್ಧ ಮಾಡ್ತಕ್ಕಂಥವನು ಇವನು ಬೊಗ್ಲನು ಅಂತ. ಇವನು ಮಲ್ನಾಯಕನೇ ಒಂದು ಅಜ್ಜಿ ತಂದು ಇವನನ್ನು ಸಾಕ್ಕೊಂಡಿರ್ತಾಳೆ ಅಬ್ಬಯ್ಯನ. ಅದಕ್ಕೆ ಅವನಿಗೆ ಅಬ್ಬಯ್ಯ ಸೂರಿ ಅಂತ. ಅವನು ಭಾಳ ಅಲ್ಲಿ ಇದ್ಕೊಂಡು ಅಲ್ಲಿ ಹೊಸ ಹಾಯ್ಕಲ್ಲನ್ನು ಕಟ್ಕೊಂಡಿರ್ತಾರೆ. ಅದಿದ್ದಾಗ ಅಲ್ಲಿಗೆ ಒಂದು 3-4 ಜನ ರೆಡ್ಡಿ ಕುಟುಂಬಗಳು ಬಂದು ಅಲ್ಲೇ ಸೇರ್ಕೊಂತಾರೆ. ಅಲ್ಲಿಗೆ ಬಂದು ಇವ್ರು ಸೇರ್ಕೊಂತಾರೆ. ನೀವು ನಮಗೆ ಆಶ್ರಯ ಕೊಡಬೇಕು, ಇಲ್ಲಾಂದರೆ ನಮಗೆ ಹಿಂಗೆ ದೊರೆಯಿಂದ ಯಾವತ್ತೂ ಕೂಡ ನಮಗೆ ಅಪಾಯ ಇದೆ ಅಂತ ಬೇಡ್ಕೊಂಡಾಗ ಅಬ್ಬಯ್ಯ ಸೂರಿಗೆ ಇವ್ರು ನೆಂಟರಾಗಬೇಕು. ಕೌಲರು 4-5 ಕುಟುಂಬಕ್ಕೆ ಅಲ್ಲಿ ಆಶ್ರಯ ಕೊಡ್ತಾನೆ. ಆಶ್ರಯ ಕೊಟ್ಟು ಅಲ್ಲಿ ಯರಮಂಚನಾಯಕನ ಮಗಳಿಗೂ ಇವನಿಗೂ ವಿವಾಹ ಮಾಡ್ತಾರೆ. ಇವರು ಸುಖವಾಗಿರ್ತಾರೆ. ಆಮೇಲೆ ಉಳಿದರ ಗಂಡು ಮಕ್ಕಳಿಗೆ ಅಬ್ಬಯ್ಯ ಸೂರಿ ಮಗಳು ಕೊಟ್ಟು ಅವನು ಸಂಬಂಧ ಬೆಳೆಸಿರ್ತಾರೆ. ಅವರೆಲ್ಲ ಒಟ್ಟಿಗೆ ಅಲ್ಲೇ ಇರ್ತಾರೆ. ಇದನ್ನೆಲ್ಲ ಮರ್ತಿರ್ತಾರೆ. ಯಾರ್ದು? ನಮ್ಮ ಯರಮಂಚ ನಾಯಕನ. ಆದರೆ ಯರಮಂಚ ನಾಯಕ ಮಾತ್ರ ಏನಾದರೂ ಮಾಡಿ ಈ ಕೌಲರ ವಂಶವನ್ನು ನಿರ್ನಾಮ ಮಾಡಬೇಕು, ಎಂತಹ ನನಗೆ ಅವಮಾನ ಮಾಡಿ ಹೋದ್ರಲ್ಲ ಅಂತ ಅದು ಕುದೀತಾ ಇರುತ್ತೆ. ಅದಕ್ಕೊಂದು ಯೋಜನೆಯನ್ನು ಮಾಡ್ಕೊತಾರೆ. ಏನು ಯೋಜನೆ? ಆಗ ದೊಡ್ಡೇರಿ ಹೊಟ್ಟೆಳ ನಾಯಕನ ಅದಕ್ಕೆ ಅಧಿಕಾರಕ್ಕೆ ಸೇರಿರುತ್ತೆ. ಅಲ್ಲೋಗಿ ಕೇಳ್ತಾನೆ, ನಾನೊಂದು ಯಾಗ ಮಾಡಬೇಕಿಲ್ಲಿ, ಧಾರ್ಮಿಕ ಕಾರ್ಯ ಮಾಡಬೇಕು, ನನಗೆ ಅವಕಾಶ ಕೊಡಪ್ಪ ಅಂತ. ದೊರೆಗೆ ನಿನಗಿಲ್ಲೇನಪ್ಪ ಅಂತ ಅಲ್ಲಿ ಮಾಡಿಕೊಡ್ತಾನೆ. ಅಲ್ಲೇನು ಮಾಡ್ತಾನೆ, ಎಲ್ಲ ನಮ್ಮ ಕಂಬಳದಲ್ಲಿರ್ತಕ್ಕಂಥ ಎಲ್ಲ ಪೂಜಾರಿಗಳಿಗೆ ನಾನು ಸನ್ಮಾನ ಮಾಡ್ತೀನಿ ಅಂತ ನಂಗೂರ ಹೊಡಿಸ್ತಾನೆ. ಆ ಪೂಜೆ ಸನ್ಮಾನಕ್ಕೆ ಬಂದೇ ಬರ್ತಾರೆ ಇವರು. ಅವಾಗ ಇವನ್ನೆಲ್ಲ ಮುಗಿಸ್ಬಿಡ್ಬೋದು ಅಂತಕ್ಕಂಥ ಪ್ಲಾನ್ ಇತ್ತಂತು. ಅಂತಹ ಶೇಡ್ ಇಟ್ಕೊಂಡಿರ್ತಾನೆ. ಸರಿ, ಎಲ್ಲ ಹಳ್ಳಿಗಳಿಗೂ ಸೇವಕರು ಕಳಿಸ್ಬಿಟ್ಟು ಎಲ್ಲ ಪ್ರಚಾರ ಮಾಡ್ತಾನೆ. ಎಲ್ಲ ಪವಿತ್ರವಾದಂಥ ಪೂಜಾರಿಗಳೇನಿದ್ದೀರಪ್ಪ, ನಿಮಗೆಲ್ಲ ಸನ್ಮಾನ ಮಾಡ್ತಾನೆ ದೊರೆ, ದೊಡ್ಡೇರಿಗೆ ಬರಪ್ಪ, ಬರ್ರಿ, ಭಾರಿ ಸನ್ಮಾನ ಐತಿ ನಿಮಗೆ ಅಂದ ತಕ್ಷಣ ಭಾಳ ಖುಷಿಯಾಗ್ಬಿಡ್ತಾರೆ ಪೂಜಾರಿಗಳೆಲ್ಲ. ಇವರು ಎರಪುಕರು, ಇವರು ಕೂಡ ಎಲ್ಲ ಮರ್ತಿರ್ತಾನೆ ಬಿಡು ಅಂತ. ಇವನು ಯರಮಂಚ ನಾಯಕನ ಮಗಳು ಮದುವೆ ಆಗಿರ್ತಾನಲ್ಲ, ಅವನು ಕೂಡ ಅದರಲ್ಲಿ ಭಾಗವಹಿಸೋಕ್ಕೆ ಹೋಗ್ತಾನೆ. ಅದ್ರ ಜೊತೆಗೆ ಬಂದುಬಿಡ್ತಾರೆ ಕೌಲರು ಏನಿದ್ದರು, ಎಲ್ಲಿ ಹಾಯ್ಕಲ್ಲಲ್ಲಿ ಇದ್ದವರು. ಅವನು ಯರಮಂಚ ನಾಯಕನ ಮಗಳು ಗರ್ಭವತಿಯಾಗಿ ಒಂದು ಹೆರಿಗೆ ಆಗಿರುತ್ತೆ. ಒಂದು ಸಣ್ಣ ಮಗು ಆಗಲೇ 4-5 ತಿಂಗಳದು, ಒಂದು 5 ವರ್ಷದ ಮಗು ಸಾಕು, ಚಿಕ್ಕದು. ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅಲ್ಲಿಗೆ. ನಮ್ಮಪ್ಪಂದು ಧಾರ್ಮಿಕ ಕಾರ್ಯ ಐತಲ್ಲ, ಎಲ್ಲ ಮರ್ತಿರ್ತಾನೆ ನಮ್ಮಪ್ಪ, ನಾನು ನೋಡಿ ಅದನ್ನು ಭಾಗವಹಿಸ್ಬೇಕು ಅಂತ ಅವರೆಲ್ಲ ಹೋದ್ಮೇಲೆ ಈಗ ಹಿಂದ್ಗಡೆ ಆ ಮಗುನ ಕರ್ಕೊಂಡು ಬರ್ತಾಯಿರ್ತಾಳೆ. ಚಳ್ಳಕೆರೆಗೆ ಬರೋ ಅಷ್ಟೊತ್ತಿಗೆ ಅಲ್ಲೊಬ್ಬ ಶೆಟ್ಟಿ ಜಮೀನು ಒಬ್ಬ ಮಳೆಗಾರ ಮಾಡ್ತಿರ್ತಾನೆ. ಅಮ್ಮ, ಆ ಹುಡುಗನ ಕಟ್ಕೊಂಡು ಏನು ಅಷ್ಟು ದೂರ ಹೋಗ್ತೇವ, ಅಲ್ಲೆಲ್ಲಿ ನೀನು ಹೋಗೋ ಅಷ್ಟೊತ್ತಿಗೆ ಅಲ್ಲೇನು ಕಾರ್ಯ ಇರೋಲ್ಲ, ಇಲ್ಲೇ ಬಿಟ್ಟೋಗು, ನನ್ನ ಹತ್ರ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗುವಂತ ಆ ಮಗುನ ಅಲ್ಲೇ ಇಟ್ಕೊತಾನೆ ಅವನು. ಒಳ್ಳೆ ಕೆಲಸ ಮಾಡಿದ್ಯಪ್ಪ ಅಂತ ಈಕೆ ಅಲ್ಲಿಗೆ ಹೋಗ್ಬಿಡ್ತಾರೆ. ಹೋದ್ಮೇಲೆ ಅಲ್ಲೇನು ಮಾಡಿರ್ತಾನೆ ಆತ, ಎಲ್ಲ ಪೂಜಾರಿಗಳನ್ನು ಒಂದು ಡೇರೆಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲ ಆತಂದು ಏನೈತೆ ಎಲ್ಲ ಪೂಜೆ ಆದಮೇಲೆ ಎಲ್ಲರನ್ನ ನುಗ್ಗಿಸ್ಬಿಟ್ಟು ಎಲ್ಲ ಶಿರಚ್ಛೇದನ ಮಾಡಿಸ್ಬಿಡ್ತಾರೆ ಎಲ್ಲ ಪೂಜಾರಿಗಳ. ಹೋಗ್ಬಿಟ್ಟ, ಮಗಳು ಹೋದ್ಲು, ಅಳಿಯನು ಹೋದ. ಯಾರಿಗೂ ಗೊತ್ತಿಲ್ವಲ್ಲ ನನ್ನ ಮಗ ನನ್ನ ಹಳ್ಳಿ ಅಂತ ಆತನಿಗೇನು ಗೊತ್ತು. ಆತ ಆಜ್ಞೆ ಮಾಡಿದ್ದ, ಗುಡಾರದಲ್ಲಿ ನುಗ್ಗಿದ್ರು, ಶಿರಚ್ಛೇದನ ಮಾಡಿಬಿಟ್ರು, ಸಾಲು ಕುತ್ತಿಗೆಗಳು ಕೊಯ್ದರು ಅಂತಾರೆ. ಮಲಗಿಸಿ ನಾವು ಹಲಾಲ್ ಮಾಡ್ತೀವಲ್ಲ, ಹಂಗೆ ಸಾಲು ಕುತ್ತಿಗೆಗಳು ಕೊಯ್ಯೋ ಶಿಕ್ಷೆ ಕೊಡಿಸಿದ್ರು ಅಂತ ದೊಡ್ಡೇರಿಗೆ ಯರಮಂಚ ನಾಯಕ.
ಅಷ್ಟು ಆತನಿಗೆ ಸಿಟ್ಟು. ಈ ಅಮ್ಮ ಅಲ್ಲೇ ಹೋಗ್ಬಿಟ್ರು, ಗಂಡ ಅಲ್ಲೇ ಹೋಗ್ಬಿಟ್ರು, ಈ ಮಗು ಇಲ್ಲೇ ಇದೆ. ಏನು ಮಾಡೋಣ, ಯಾರು 2 ದಿವಸ ಆದರೂ ಯಾರು ಬಂದು ಕರ್ಕೊಂಡು ಹೋಗಲಿಲ್ಲ, ಈ ಮಗುನ ಏನು ಮಾಡಬೇಕು ಅಂತ ಶೆಟ್ಟಿ ಹತ್ರ ಹೋಗಿ ಹೇಳ್ತಾನೆ ಇವನು, ಸ್ವಾಮಿ ಹಿಂಗೆಲ್ಲ ದೊಡ್ಡರಿಗೆ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಯಾರು ಇಲ್ಲಿ ಬಿಟ್ಟು ಹೋದ್ಲು. ಅವ್ರು ಸುದ್ದಿ ಆಗಮ್ಮ, ನಾವು ತಗೊಂಡೋಗ್ಬಿಡಪ್ಪ, ಅದು ಮೊದಲೇ ಎರ್ಮಂಚನಾಗಿ ಒಳ್ಳೆನಲ್ಲ, ಆ ಮಗುನ ತಗೊಂಡೋಗಿ ಎಲ್ಲನ ಚಿನ್ಪಲ್ಲಾಕಿನ ಕೈ ಕೊಡು, ನನ್ನ ಒಳಗೆ ನಾನು ಇಟ್ಕೊಳಲ್ಲಪ್ಪ ಅಂತ ಹೇಳ್ತಾನೆ. ಆ ಮಗುನ ತಗೊಬಂದು ಚಿನ್ಪಲ್ಲಾಕಿನ ಹತ್ರ ಬರ್ತಾನೆ. ಚಿನ್ಪಲ್ಲಾಕಿನ ಹೇಳ್ತಾನೆ, ನನಗೂ ಎರ್ಮಂಚನಾಗಿನಿಗೆ ಚೆನ್ನಾಗೈತಪ್ಪ, ಈ ಹುಡುಗನ ನಾನು ಇಟ್ಕೊಂಡು ನಾನೆಲ್ಲೇ ಅನುಭವಿಸ್ಲಿ. ಇಲ್ಲ ಹಾಯ್ಕಲ್ಲಲ್ಲಿ ಅಬ್ಬೆ ಸೂರ್ಯ ಅಂತ ದೊರೆ ಇದ್ದಾನೆ, ಅಲ್ಲಿ ಹೋಗಿ ಕೊಡು ಅಂತ. ಮನೆಗಾರ ಬಂದು ಅವನ ಹತ್ರ ಅದಕ್ಕೆಲ್ಲ ಗೊತ್ತಿತ್ತಲ್ಲ, ಹಿಂಗೆ ಆಯ್ತು ಅಂತ ಆ ಮಗುನ ಅಲ್ಲಿಗೆ ಬಿಟ್ಟು ಹೋಗ್ತಾನೆ. ಯಾರು ಎರಬಳ್ಳಿ ಕೌಲೂರು ಪೂಜಾರಿ ಮಗನ ಸರಿ ಈತ ಸಾಕಿದ ಅಬ್ಬೆ ಸೂರಿ ಸಾಕಿದ್ಬಿಟ್ಟು ದೊಡ್ಡನಾಗ್ತಾನೆ. ದೊಡ್ಡನಾದಮೇಲೆ ಅವನಿಗೂ ತನ್ನ ಮಗಳು ಕೊಟ್ಟು ಅಳಿನಾಗಿ ಮಾಡ್ಕೊಂಡಿರ್ತಾನೆ. ಅದು ಸಂಸಾರ ದೊಡ್ಡದಾಗ್ಬಿಡ್ತು. ಅಲ್ಲೇ ಮನೆ ತೆಗೆದು ಹೆಂಗೆ ಜೀವನ ಮಾಡ್ತೀರಾ? ಅವಾಗೆಲ್ಲ ಮಾಗಾಣಿಗಳು ಬೇಕಾದಷ್ಟು ಭತ್ತ ಬೆಳೆಯೋರು, ಕೆರೆಗಳು ನೀರು ತುಂಬಿತ್ತಿತ್ತು ಎಲ್ಲ. ಈಗ 4-5 ಜನ ಹೆಣ್ಮಕ್ಳಾದಾಗ, ಹುಡುಗರಾದಾಗ ಅವ್ರನ್ನೆಲ್ಲ ಎಲ್ಲಿ ಸಂಪಾದಿಸೋಕ್ಕಾಗತ್ತೆ. ಅದಕ್ಕೇನು ಮಾಡಿದೆ, ಒಂದು ಓರಿ ಮೇಲೆ ಎಲ್ಲ ನಮ್ಮ ಇವ್ರು ಹಾಕ್ಕೊಂಡು ಕಿಳಕ್ಕೆ ಹತ್ರೆಲ್ಲ ಹಾಕ್ಕೊಂಡಲ್ಲ ಅಡುಗೆ ಸಾಮಾನುಗಳು ಹಂಗೆಲ್ಲ ಹಾಕ್ಕೊಂಡು ಮಕ್ಕಳು ಕರ್ಕೊಂಡು ದೇಶ ಪರ್ಯಟನೆ ಹೊರಟ. ಆ ಹುಡುಗ ಎಲ್ಲೆಲ್ಲಿ ಈ ಕಣಗಳಿರ್ತವೆ, ಎಲ್ಲೆಲ್ಲಿ ಭತ್ತದ ಗದ್ದೆಗಳಿರ್ತವೆ, ಆ ಪ್ರದೇಶದಾಗಿದ್ದರೆ ಕೂಲಿ ಸಿಗುತ್ತಲ್ಲ, ಕೂಲಿ ಮಾಡೋದು, ಜೀವನ ಮಾಡೋದು, ಹಿಂಗೆ ಮಾಡ್ಕೊಂಡು ಹೋಗ್ತಿದ್ದ. ಹಿಂಗೆ ಮಾಡ್ಕೊಂಬರ್ತಾ ಒಂದು ಸಾರಿ ಈ ಬಂಜಗೆರೆ ಕೆರೆ ಹತ್ರ ಬರ್ತಾನೆ. ಬಂದು ಆ ಕೆರೆ ತೂಬಿನಲ್ಲಿ ಈತ ಗುಡಾರ ಹಾಕ್ಕೊಂಡಿರ್ತಾನೆ. ಅವನಿಗೇನು ಗೊತ್ತಿರಲ್ಲ ಪಾಪ. ಅಲ್ಲೇ ಜೀವನ ಮಾಡಿ ಎಲ್ಲ ಗದ್ದೆಗಳ ಕೆಲಸ ಮಾಡಿ ಜೀವನ ಮಾಡ್ತಿರ್ತಾನೆ. ಒಂದು ಸಾರಿ ಬೇಡರಡ್ಡಿಯಿಂದ ಈ ತಿರುಮಲ ದೇವ್ರನ್ನ, ಇಲ್ಲ ಅದಕ್ಕಿಂತ ಮುಂಚೆ ಎಷ್ಟು ಸರಿ ಆ ತೂಪನ್ನ ಕಟ್ಟಿದ್ರು ಕೂಡ ಅದು ಕಿತ್ತು ಹೋಗ್ತಾ ಇರುತ್ತೆ ಕಟ್ಟೆ. ರೋಷ್ ಹೋಗಿರ್ತಾನೆ ಎರ್ಮಂಚನಾಯಕ. ಯಾವಾಗ ಈ ಹುಡುಗ ಬಂದಲ್ಲಿ ಗೋಡೆಗಿದ್ನೋ ಆವಾಗ ಅದು ಕಿತ್ಕೊಳ್ಳಲ್ಲ, ಗಟ್ಟಿಯಾಗಿಬಿಡುತ್ತೆ. ಎಲ್ಲರೂ ಖುಷಿ ಆಗ್ಬಿಡುತ್ತೆ. ಇಷ್ಟು ಸಾರಿ ನಾವು ಪ್ರಯತ್ನ ಪಟ್ಟರು ಕಟ್ಟಡ ಎಲ್ಲ ಕಿತ್ತೋಗೋದಲ್ಲ, ಈಗ ಸದ್ಯ ಐತಲ್ಲ, ಅದಕ್ಕೆ ಅದರ ಸಂತೋಷಕ್ಕಾಗಿ ನಾವು ದೇವ್ರನ್ನ ನೋಡ್ಸ್ಕೊಂಬರೋಣ, ಗಂಗಾ ಪೂಜೆ ಮಾಡೋಣ ಅಂತ ಇದರಿಂದ ಬೇಡರಡ್ಡಿಯಿಂದ ತಿರುಮಲ ದೇವ್ರನ್ನ ಭಾಳ ವಿಜೃಂಭಣೆಯಿಂದ ಎಲ್ಲರೂ ಬರ್ತಾರೆ ಗಂಗಾ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ. ಬರ್ತಾ ಏನೂ ಆಗುತ್ತೆ, ಆ ದೇವರು ನೀರಿನಲ್ಲಿ ಹೋಗಿ ಮುಳುಗಿಬಿಡುತ್ತೆ, ಕೈಗೆ ಸಿಗಲ್ಲ. ಇವ್ರಿಗೆ ಚಿಂತೆ ಆಗುತ್ತೆ, ಅಲ್ಲ ಏನಪ್ಪ ದೇವ್ರು ನಾವು ತಂದು ಗಂಗಮ್ಮ ಮಾಡೋಣ ಅಂತ ಬಂದರೆ ದೇವರೇ ಬರೋಂಗಿಲ್ಲಲ್ಲ, ಇದೇನು ಮಾಡೋದು, ಸ್ವಲ್ಪ ಹೊತ್ತು ಮುಳುಗೋದು ಆಮೇಲೆ ಎದ್ದು ಹೋಗೋದು, ಹಿಂಗೆ ನೋಡೋದು, ಹಿಂಗೆ ಮಾಡ್ತಿರುತ್ತೆ. ಅವಾಗ ಇದೇ ನೋಡ್ರಯ್ಯ, ನೀವು ದೊಡ್ಡ ಮನೆ ನೀನು ನೋವು ಕಟ್ಕೊ, ಗೂಡಲ್ಲಿ ನೀನು ನೋವು ಕಟ್ಕೊ, ನೀವು ನೋವು ಕಟ್ಕೊಂಡ್ರೆ ಪೂಜೆ ಮಾಡ್ರೆ ದೇವ್ರನ್ನ ಕಡಿಗ್ತಾರೆ, ಮರ್ಯಾದೆ ಇಲ್ಲ ಅಂತ ಜನ ಸೇರಿಬಿಟ್ರು. ಎಲ್ಲಿ ಕೆರೆ ಹೇರಿ ಮೇಲೆ. ಸರಿ, ಇವನೇನು ಜನ ಇಲ್ಲಿ ಸೇರೇ ಇದ್ದಾರೆ ಅಂತ ಇವನು ಹೋಗಿ ಅಲ್ಲಿ ಅವ್ರ ನಡುವೆ ಇರ್ತಾನೆ. ನೋಡ್ತಾ ಇದ್ದರೆ ಆ ದೇವರು ಹಿಂಗೆ ಬರೋದು ಮತ್ತು ಹೋಗೋದು. ಅದು ಮ್ಯಾಲಕ್ಕೆ ಎದ್ದಾಗ ಇವನು ಮಖದ ಮೇಲೆ ಬೆಳಕು ಬೀಳೋದಂತ. ಇವಡೇ ನಿಂತಿದ್ನಲ್ಲ ಪಾಪ, ಇವನು ಹಾಕ್ದಾರಲ್ಲ ಪೂಜಾರಿ, ಇವನಿಗೆ ಬೆಳಕು ಬೀಳೋದು. ಏನು ಮಾಡಿದ್ರು ದೇವ್ರು ಬರೋಲ್ಲಲ್ಲೋ ಹೆಂಗೆ ಅಂತ ದೊರೆಗೆ ಹಿಂಸೆ ಆಗಿಬಿಡುತ್ತೆ. ಪಕ್ಕದಲ್ಲಿ ಒಬ್ಬ ನಿಂತಾನಲ್ಲ, ಇವನಿಗೆ ಬೆಳಕು ಬೀಳೋದು ನೋಡೋದು. ದೊರೆ ಹಿಂಗೆ ಇವನಿಗೆ ಬೆಳಕು ಬೀಳುತ್ತಪ್ಪ ನೋಡಿ ಏನಿರ್ಬೋದು ಅಂತ. ಹೌದಾ, ಕರ್ಕೊಂಬರ್ರ ಅವನು ಅಂತ ಕರ್ಕೊಂಡು ಹೋದ್ಮೇಲೆ ಈತನಿಗೆ ಗೊತ್ತಿರುತ್ತೆ ಎರ್ಮಂಚನಾಯಕ ಹಿಂಗೆ ಮಾಡಿದ್ದ ನಮ್ಮದು ಅಂತ. ಭಾಳ ಬೈದಿಂದ ಹೋಗ್ತಾನೆ, ಏನು ಮಾಡ್ತಾನೆ ಏನು ಬಿಡ್ತಾನೆ. ಆಗ ನೀನೆಲ್ಲಿ ಪೂಜೆ ಮಾಡಪ್ಪ ದೇವ್ರನ್ನ, ಬರ್ಮಾಡ್ಕಳೆ ನೋಡ ನಿಂದ ಹೆಂಗೆ ಇದೆ ಅಂತ. ಅವನು ಪೂಜೆ ಮಾಡಿದ ತಕ್ಷಣ ದೇವರು ಬಂದುಬಿಡುತ್ತೆ. ಬಂದು ಅವತ್ತೆಲ್ಲ ಪೂಜೆ ಗೀಜೆ ಮಾಡ್ಕೊಂಡು, ನೀನು ಬಾರೆ, ನೀನು ನಿನಗೆ ದೇವ್ರು ಹೊಲ್ದೈತಲ್ಲ, ಬಾರೆ ನೀನು ಯಾರು ಏನು ಅಂತ ಕೇಳಿದಾಗ ತನ್ನ ವೃತ್ತಾಂತವನ್ನು ಹೇಳ್ತಾನೆ. ಹೇಳಿದಾಗ ಅವನಿಗೆ ಅವಾಗ ಭಾಳ ನೋವು ಪಡ್ತಾನೆ.
ನಾನು ಎಂಥ ಕಠಿಣ ವ್ರತವನ್ನು ಮಾಡಿಬಿಟ್ಟು ನಿಮ್ಮ ವಂಶದಲ್ಲಿ ನಾವು ಮಾಡಿದೆ. ನೀವು ಪವಿತ್ರವಾದಂಥ ಪೂಜಾರಿಗಳು ನಮ್ಮ ದೇವರಿಗೆ. ಕೌಲೂರು ಪೂಜಾರಿ ಬೇಡಡ್ಡಿಯಲ್ಲಿ ಯಾರನ್ನ ಮನೆಗೆ ಬರ್ತಾನಂದರೆ ಅವತ್ತು ಎಲ್ಲರೂ ನೆಲಕಾರಣೆ ಮಾಡಿಕೊಂಡು, ಹಳ ಮಗು ಕೂಡ ಹಾಲು ಕೊಡ್ತಿದ್ದಂಗೆ, ಬಸವನು ಕೂಡ ಹುಲ್ಲು ಹಾಕ್ತಿದ್ದಂಗೆ ನಿಮ್ಮದೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಾವು ತಿಂತಾಯಿದ್ವಿ. ಅಂಥ ಪವಿತ್ರವಾದಂತಹ ಪೂಜಾರಿಗಳಿವು. ನಾನು ಎಂಥ ಕೆಲಸ ಮಾಡಿಬಿಟ್ಟು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು, ಮಾರಪ್ಪ ನೀನು ನನಗೆ ಮೊಮ್ಮಗ ಅಂತ ಅವನ್ನೆಲ್ಲ ತನ್ನ ಮಾಡಿರೋ ಕೃತ್ಯಗಳಿಗೆಲ್ಲ ಪಶ್ಚಾತ್ತಾಪ ಬಿಟ್ಟು, ತನ್ನ ಮಗಳನ್ನು ನೆನೆಸ್ಕೊಂಡು, ಹಳಿನ ನೆನೆಸ್ಕೊಂಡು ಎಲ್ಲ ಹತ್ತಿಬಿಟ್ಟು, ನೀನು ಇಲ್ಲಿರಪ್ಪ, ಈಗ ನಿನಗೆಲ್ಲ ಸಕಲ ಸವಲತ್ತು ಮಾಡ್ತಾನೆ, ನಿನಗೆ ನಿಮ್ಮ ತಾತರು ಏನು ಮಾಡ್ತಿದ್ರು ಆ ಪೂಜಾರಿಕೆ ಕೊಡ್ತೀನಿ ಇಲ್ಲಿರು ಅಂತಾನೆ. ಆದರೆ ಆ ಹುಡುಗಿರಲ್ಲ. ನನಗೆ ಆಶ್ರಯ ಕೊಟ್ಟನು, ಅಲ್ಲಿದ್ದಾನೆ ಬಯಸೂರಿ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಪುನಃ ಅಲ್ಲಿ ಬಂದು ಆತ ಜೀವನ ಮಾಡ್ತಿರ್ತಾನೆ. ಇಂತಹ ಒಂದು ಪ್ರಸಂಗ ಯರಮಂಚ ನಾಯಕನ ಒಂದು ಇದರಲ್ಲಿ ಜೀವನದಲ್ಲಿ. ಅಂದರೆ ಯರಮಂಚ ನಾಯಕ ತನ್ನ ದೊರೆತನದ ಅಸ್ತಿತ್ವ ಹೋಗುತ್ತೆ, ಮರ್ಯಾದೆ ಹೋಗುತ್ತೆ ಅಂತ ಇದಕ್ಕೆ ಈ ರೀತಿ ಕೃತ್ಯಗಳನ್ನು ಕೈಗೊಂಡಿದ್ದಕ್ಕೆ ಕೊನೆಗೆ ಪಶ್ಚಾತ್ತಾಪಪಟ್ಟ, ಕೊನೆಗೆ ಸಮಾಜದ ಉದ್ಧಾರಕ್ಕಾಗಿ ತಾನು ಕೂಡ ತ್ಯಾಗ ಮಾಡಿದ. ಕೊನೆಗೆ ಇಷ್ಟೇ ಜೀವನ ಇನ್ನೇನಿದೆ ಅಂತ ಆತ ತೀರ್ಮಾನ ಮಾಡಿ ಅವರಣ್ಣ ಮಡಗಿದ್ನಲ್ಲ ಆ ನೆಲಮಾಳಿಗೆಯಲ್ಲೇ ಬಂದು ಎರಗೊಳ್ಳೆಯ ಗಾದ್ರ ಪಾಲಾಗಿ ದೇವ್ರಿಗೆ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲೇ ಈತನ ಕೂಡ ಅಲ್ಲಿ ನಿರ್ಮಾಣ ಆದ, ಐಕ್ಯ ಆದ ಅಂತ ನಮ್ಮ ಯಜಮಾನರು ಹೇಳ್ತಾರೆ. ಇದನ್ನು ಓಬಣ್ಣನಹಳ್ಳಿ ಎರಗೊಳ್ಳೆಯನ ನೆಲಮಾಳಿಗೆ. ಈ ನೆಲಮಾಳಿಗೆಯಲ್ಲಿ ಭೂಸ್ಥಾಪನೆ ಆದರೂ ಗೊಳ್ಳೆಯ ಮತ್ತು ಯರಮಂಚ ನಾಯಕ. ಇದು ಇವತ್ತಿನ ಚರಿತ್ರೆಯಲ್ಲಿ ಯರಮಂಚ ನಾಯಕನಿಗೆ ಆತನದೇ ಆದಂಥ ಒಂದು ಸ್ಥಾನ ಇದೆ. ಆತನ ಒಂದು ಜೀವನದುದ್ದಕ್ಕೂ ನಮ್ಮ ಮೇಷಬೇಡರ ಒಂದು ಸಂಘಟನೆ, ಮೇಷಬೇಡರ ಧಾರ್ಮಿಕ ಪದ್ಧತಿಗಳನ್ನು ಅನುಸರಿಸಬೇಕು, ಯಾವ ರೀತಿಯ ನ್ಯೂನತೆಗಳನ್ನು ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಇದನ್ನೆಲ್ಲ ಕಲಿಸ್ಕೊಟ್ಟ. 12 ಕಟ್ಟೆಮನೆಗಳನ್ನು ಮಾಡ್ದ, ಅದಕ್ಕೆ ನೀವೆಲ್ಲ ಬಾಧ್ಯಸ್ಥರು ಅಂತ ಜವಾಬ್ದಾರಿಯನ್ನು ಕೊಟ್ಟ. ಇಂತಹ ಒಂದು ಚೈತನ್ಯಪೂರ್ಣವಾದಂತಹ ಕಾರ್ಯಕ್ರಮವನ್ನು ಯರಮಂಚ ನಾಯಕ ಕೊಟ್ಟು, ಇವತ್ತು ಯರಮಂಚ ನಾಯಕ ತಳುಕ ವಿಭಾಗದಲ್ಲಿ ಇದ್ದರೂ ಕೂಡ ಇಡೀ ಜಗತ್ತಿಗೆ ಚಕ್ರವರ್ತಿ, ಅಯೋಧ್ಯೆ ಮಠದ ಚಕ್ರವರ್ತಿ, ಮಧ್ಯಾಹ್ನ ಮಾರಿಯನ್ನು ಮಾಡ್ತಕ್ಕಂಥ ಯೋಗ್ಯತೆ ಈತನಿಗೊಬ್ಬನಿಗೆ ಇದ್ದಿದ್ದಂತ ಇವತ್ತು ಕೂಡ ಜಗತ್ತಿನಲ್ಲಿ ಈತನ ಮಾಡಿರ್ತಕ್ಕಂಥ ಕಾರ್ಯಗಳು ಬಹಳ ಹೆಸರುವಾಸಿಯಾಗಿದೆ. ಇಂತಹ ಒಬ್ಬ ಸಂಘಟಕ, ಹೋರಾಟಗಾರ ನಮ್ಮ ಸಮಾಜದಲ್ಲಿ ಮುಂದೆನೂ ಬರಬೇಕು. ಏನು ನಾವೆಲ್ಲ ಇವತ್ತು ಧಾರ್ಮಿಕ ಪದ್ಧತಿಗಳನ್ನು, ನಮ್ಮ ಸಂಪ್ರದಾಯಗಳನ್ನು ನಾವು ಬಿಡ್ತಾಯಿದ್ವಿ. ಈಗಿನ ಪೀಳಿಗೆ ಯುವಕರು ಅದನ್ನು ಅನುಸರಿಸ್ಕೊಂಬರಬೇಕು. ಮನೆ ದೇವರು, ಗುಗ್ರಿ ಹಬ್ಬ ವರ್ಷಕ್ಕೆ ಒಂದು ಸಾರಿ ಆದರೂ ನಾವು ಮನೆ ದೇವ್ರಿಗೆ ಹೋಗಿ ಬರಬೇಕು. ಮ್ಯಾಸ್ ನಾಯಕರು ಯಾವುದನ್ನಾಗಲಿ ದೇವರು, ಯಾಕೆಂದರೆ ಅದಕ್ಕಿಂತ ಒಂದು ಪವಿತ್ರವಾದಂಥ ಧಾರ್ಮಿಕ ಕೆಲಸ ಇನ್ನೊಂದಿಲ್ಲ. ಯಜಮಾನ್ರು ಹೇಳ್ತಾರೆ, ನಮಗೆ ನೋಡಪ್ಪ, ನಮಗೆಲ್ಲ ಕೊಡೋದು ಮನೆ ದೇವರು. ಮನೆ ದೇವರ ಕೃಪೆ ಇದ್ದರೆ ನಮ್ಮ ಜೀವನ, ನಮ್ಮ ಕುಟುಂಬ ಎಲ್ಲ ಸುಖವಾಗಿರುತ್ತೆ. ನಾವು ಮನೆ ದೇವರಿಗೆ ಹೋಗಲ್ಲ, ಅಲ್ಲಿ ಒಂದು ಕಾಯಿ ಕೊಡಲ್ಲ, 5 ರೂಪಾಯಿ ಖರ್ಚು ಮಾಡಲ್ಲ. ನಮ್ಮ ಒಂದು ಈ ದೈನಂದಿನ ಜೀವನದಲ್ಲೇ ನಾವು ತೊಳೆಲಿ ಸಾಯ್ತೀವಿ. ಹಾಗಾಗಬಾರ್ದು. ಅದರಲ್ಲೇ ನಾವು ಸ್ವಲ್ಪ ಬಿಡು ಮಾಡಿಕೊಂಡು ನಮ್ಮದು, ನನ್ನ ಸ್ವಂತ, ನನ್ನ ಕಂಬಳ, ನನ್ನ ಜಾತಿ, ನನ್ನ ಧರ್ಮ, ನಮ್ಮ ಮನೆ ದೇವರು, ನಮ್ಮ ಕುಟುಂಬದ ದೇವರು ಅಂತಕ್ಕಂಥ ಅಭಿಮಾನವನ್ನು ಈಗಿನ ಪೀಳಿಗೆ ಹುಡುಗರು ಬೆಳೆಸ್ಕೊಂಬರ್ಬೇಕು. ಈ ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಹೋದರೆ ಮಾತ್ರ ನಾವು ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದ್ದಕ್ಕೆ ಮತ್ತು ನಮ್ಮೆಲ್ಲ ಸಾಂಸ್ಕೃತಿಕ ವೀರರು ಮಾಡಿರ್ತಕ್ಕಂಥ ಕೊಡುಗೆಗಳಿಗೆ ನಾವು ಒಂದು ಬೆಲೆಯನ್ನು ಕೊಟ್ಟಾಗ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆತ್ಮೀಯ ವೀಕ್ಷಕರೇ, ಶ್ರೀ ಕೋರಿ ಯರಮಂಚ ನಾಯಕ
ಮ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಒಬ್ಬ ಸಂಘಟಕರಾಗಿ ಧಾರ್ಮಿಕ ಆಚರಣೆಗಳಲ್ಲಿ 12 ಪೆಟ್ಟಿಗೆ ದೇವರುಗಳನ್ನು ಒಂದು ಮಾಡಿ ಪ್ರತಿಯೊಂದು ಕಟ್ಟೆ ಮನೆಗಳಿಗೂ ಕೂಡ ಪೂಜಾರಿಗಳನ್ನು ನೇಮಿಸ್ತಾ ಒಟ್ಟಾರೆಯಾಗಿ ಮ್ಯಾಸಬೇಡರ ಸಾಂಸ್ಕೃತಿಕ ವೀರರಲ್ಲಿ ಅಗ್ರಗಣ್ಯ ಪಂಥಿ ಶ್ರೀ ಕೋರಿ ಯರಮಂಚ ನಾಯಕರಿಗೆ ಸಲ್ಲುತ್ತದೆ. ಈ ದಿನ ಯಾರೆಲ್ಲ ನಮ್ಮ ಈ ವಿಡಿಯೋವನ್ನು ನೋಡ್ತಿದ್ದೀರಾ ಎಲ್ಲರೂ ಕೂಡ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ